ಸದ್ಯರ ಮುಂದೆ ತಿಳಿಸದೆ ಹೋಗುವೆಯ ಪ್ರಿಯ? ಸಹಜವಾಗಿ ಹೋಗುವೆ ಸುಂದರಿ. ಯಾರ ಜೊತೆಗೂಡಿ ಹೋಗುವೆ? ನಾನು ಯಾರ ಜೊತೆ ಹೋಗಿದ್ದರು ನಿನಗೇನು ಸುಂದರಿ? ಕಾಂತ, ಅಜಯ್ ಕಾಂತ, ನೀನು ಹೋಗುವ ಕಾರ್ಯ ಇನ್ನು ಮುಂದೆ ತಿಳಿಸುವವರೆಗೂ ನಿನಗೆ ಎಷ್ಟು ಮಾತುಕು ಜಯಧಾರ್ತಿಯನ್ನು ಬೆಳಗಿ ಹಾರೈಸುತ್ತಿಲ್ಲ. ಸತ್ಯರ ಮುಂದೆ ತಿಳಿಸಬೇಕು ರನ್ನ ಬುದ್ಧಿ ಸಂಪನ್ನ. ಎಲೈ ಕಾಂತೆ, ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನಗೆ ಹಿಡಿದ ಭ್ರಾಂತೆ. ಹೌದು, ಎಲೈ ರತಿ ಎಂಬ ಮಂಕಮತೆ, ಯಾತಕ್ಕೆ ಎಂದಾಟ ಮಾಡುತ್ತೆ? ಎಲೈ ಎನ್ನ ಮೋದ ಸತಿ, ನೀ ಹೇಳುವನ್ನು ಕೇಳಿ ನಾನು ಹೋಗುವ ಪಯಣದ ರೀತಿ ಬಿಡು ನಿನ್ನ ಮನದ ಭ್ರಾಂತೆ. ಚೆನ್ನಾಗಿ ಹೇಳು ಪ್ರಿಯ. ಅದೇ ಕಾಂತೆ, ಕಾಂತ, ಅಮರಾವತಿಯ ಒಡೆಯನಾದ ದೇವೇಂದ್ರನು ಎನ್ನಗೆ ಆಜ್ಞೆಯ ನೀಡಿದ ರೀತಿ ಹೇಳುವನ್ನು ಕೇಳಿ ಎನ್ನ ಮೋದ ಸತಿ. ಚೆನ್ನಾಗಿ ಹೇಳು ಪ್ರಿಯ. ಹಾಗೆ ಕಾಂತೆ, ಆ ನರನಾರಾಯಣ ಎಂಬುವರ ಗಂಧಮಾನ ಪರ್ವತದಲ್ಲಿ ಘೋರ ತಪಸ್ಸನ್ನು ಕೈತಿರುವಂತೆ ಆದ ಪ್ರಯತ್ನ ಅವರ ತಪಂಬಂಧಗಳಲ್ಲಿ ನಾನು ಹೋಗುವೆನು ಕಾಂತೆ. ಭ್ರಾಂತೆ ಮನ್ಮಥ. ಹಾಗೆ ಕಾಂತೆ, ಕಾಂತ ಹಾಗೆ ಕಾಂತೆ, ಅಲ್ಲ, ಹಾಗೆ ಒಲ್ಲವೇ ಸತ್ಯರ ಮಾತನ್ನು ಮೀರಿ ನಾರನೇ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆಯ? ಸಹಜವಾಗಿ ಹೋಗುವೆನು ಸುಂದರ. ನೀವು ಎಷ್ಟು ಬೇಡಿಕೊಂಡು ದೊರಬಿಡಿದರೆ ಸುಂದರ. ಸುಂದರ, ಅಜಯ್ ಸುಂದರಿ, ಓ ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಬಾಳಿಗೆ, ಗೆದ್ದು ತಾಳದಲ್ಲಿ ಇಂಪಾದ ಗೆದ್ದನಾದ, ಹೃದಯ ತಾಳದಲ್ಲಿ ಹೊನ್ನಾಳ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ವರವನ್ನೇ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹೊನ್ನಾಳ ಬಾಳಿಗೆ. ವನ ದೇವತೆಯ ಹಸಿರು ನಡೆತ ನವಪ್ರೇಮಿಗಳ ನುಡಿಯುವುದು. ವನ ದೇವತೆಯ ಹಸಿರು ನಡೆತ ನವಪ್ರೇಮಿಗಳ ನುಡಿಯುವುದು. ನಮ್ಮ ಪ್ರೀತಿಗೆ ನಮ್ಮ ಪ್ರೀತಿಗೆ ಗೆದ್ದೆದಾಳದಲ್ಲಿ ಹೊನ್ನಾಳ ಪ್ರೇಮನಾದ, ಗೆದ್ದೆದಾಳದಲ್ಲಿ ಹೊನ್ನಾಳ ಪ್ರೇಮನಾದ, ನೀನೇನು ವರವಸತಿ. ಕಾಂತ, ಅಜಯ್ ಕಾಂತೆ, ನಲ್ಲ ಅಲ್ಲೇ ಪ್ರಿಯಾ, ಅದೇ ಪ್ರಿಯೆ, ಆ ನರನಾರಾಯಣರ ಸಾಮರ್ಥ್ಯದವರೆನ್ನು ತಿಳಿದುಕೊಂಡಿರುವೆಯಾ? ನಾನೇನು ಸಾಮಾನ್ಯವನ್ನು ತಿಳಿದುಕೊಂಡಿರುತ್ತಿದ್ದರೆ ಕಾಂತ, ಅಜಯ್ ಕಾಂತೆ, ಆ ಭಂಡ ದೇವೇಂದ್ರನ ಮಾತನ್ನು ಕಟ್ಟಿಕೊಂಡು ನೀನು ನರನಾರಾಯಣರ ಜೊತೆಗೂಡಿ ಯುದ್ಧಕ್ಕೆ ಹೋಗುವುದು ಬೇಡ. ಸತ್ಯರ ಮಾತನ್ನು ಕೇಳು. ಎಷ್ಟು ಕೇಳಿಕೊಂಡರೆ ಬಿಡಿದರೆ ಸುಂದರಿ. ಅವರ ಜೊತೆಗೂಡಿ ಪಂಡವನ್ನು ಕಟ್ಟುಕೋದ್ರೆ ನಿನಗೆ ದೇವು ಸಿಗಲಾರದು ಕಾಂತ. ಸದ್ಗುಣವಂತ ಆಯ್ಷೆ ಸರಿ ಮಾತಿನ ರಗಿಣಿಯೇ, ಮಾಡದಿರು ರಗಳೆ. ರಾಜಭ್ರಷ್ಟನಾಗುವುದೋ ನಿನಗೆ ಮನೋಷ್ಠವಾಯಿತು. ನಾನು ಇಲ್ಲದಿದ್ದರೆ ಈ ಜಗತ್ತು ಉತ್ಪತ್ತಿಯಾಗಬಲ್ಲದೆ, ನಾರಿಯರ ಕಾಮದ ಶಾಂತಿಯಾಗಬಲ್ಲದೆ. ಇಂಥ ವೀರ ಮನ್ಮಥನ ಕಡೆ ಕಾಣಿಸಿ ಕಾಲಪುತ್ರ ತೋರಿತ ನಿರ್ಮತರಾದ
ಶರವಮ್ಮ ವರಸಿ ನೀರಕ್ಕೆ ಒಡೆದು ನಾರಿಯರ ಮೇಲೆ ಉಚ್ಚೊಡೆದಂತೆ ಮಾಡದಿದ್ದರೆ ಜಗದತ್ಪತ್ತಿದಾನೋ ದಂಡ ಧೀರ ಪ್ರಚಂಡ ಈ ಜಗತ್ತಿನ ನಾರಿ ಶಿರೋಮಣಿಯರ ಗಂಡ ಈ ವೀರ ಮನ್ಮಥ ಮಹಾಪ್ರಚಂಡ ಒಂದೆಂದು ನಾಮಾಕಿತ ಕೃತ್ಯಂಬ ರಾಣಿ ಕಲಕೀರ ವಾಣಿ ಕಾಂತ ಕಾಂತೆ ಒಂದ ಹಠವೇ ಹೌದು ಹೌದು ರಮಣೆ ನೀರು ಕುಡಿವೆಯಾ? ಇಲ್ಲ ಸುಂದರಿ ಕುಡಿಯುವುದಿಲ್ಲ. ಇಲ್ಲ ಸುಂದರಿ ಕುಡಿದರೆ ಆಮೇಲೆ ಕುಡಿಯೋದು ಸುಂದರಿ ಸಾಕು ಬಾ ಮನ್ಮತ. ಕುಡಿಯುವುದಿಲ್ಲ ಕುಡಿಯುವುದಿಲ್ಲ ಎಂದು 2 ಲೋಟ ಕುಡಿಯುತ್ತೆ ಅಲ್ಲ. ಏನು ಕೇಳು. ಅದೇನು ಸಂಸ್ಕಾರ ಹೇಳು. ಮನ್ಮಥನೇ ಎನ್ನ ನೀರಾದಿವೀರನೇ ಪ್ರಿಯ ಸುಂದರ ಎನ್ನ ವೀರಾದಿವೀರ ಪ್ರಿಯಾ ಅವನು ಸಂಜೆ ಕರೆಮಣೆ ಮಾಡಿದ್ದ. ಸುಂದರಿ ಕರಿಮಣೆ ಮಾಡಿದ್ದ. ನಾನೇ ಸುಂದರಿ. ಹೌದಲ್ಲವೇ? ಹೌದು ಸುಂದರಿ. ಹೇಳು ಮತ್ತೆ. ನಲ್ಲ ಓಹನಲ್ಲಿ ಸುಂದರ. ಅಯ್ಯ ಸುಂದರಿ. ಆ ನರನಾರಾಯಣರು ಧಾರು ಎಂದು ತಿಳಿದುಕೊಂಡಿರುವೆ. ನಾನೇನು ಸಾಮಾನ್ಯ ಎಂದು ತಿಳಿದುಕೊಂಡಿದ್ದೆ ಸುಂದರಿ. ಅವರು ಮಹಾ ತಪಸ್ವಿ. ನಾನು ಮಹಾರಾಜನ. ಯಾರು? ನಾನು. ನೀನು? ಹೌದು ಸುಂದರಿ. ಜೊತೆಗೆ ಮಾತನ್ನು ಧಿಕ್ಕಾರ ಮಾಡುವೆಯಾ? ಸಹಜವಾಗಿ ಧಿಕ್ಕಾರ ಮಾಡುವ ಸುಂದರಿ. ಅವರನ್ನು ಗೆಲ್ಲಿಸಿ ಬರುವೆಯಾ? ಹೌದು ಸುಂದರಿ. ನನಗೆ ನಂಬಿಕೆ ಇಲ್ಲ. ಇಲ್ಲ ಸುಂದರಿ. ನಂಬಿಕೆ ಇಲ್ಲ? ಇಲ್ಲ ಸುಂದರಿ. ಇಲ್ಲ ಮತ್ತೆ. ಸತ್ಯ ಮಾತನ್ನು ಕೇಳು. ಕದನಕ್ಕೆ ಹೋಗಬೇಡ. ಜಯಿಸಿ ಬರುವುದು ನಿನ್ನಿಂದ ಆಗಲಾರದು. ಅವರು ಮಹಾ ತಪಸ್ವಿಗಳಾಗಿರುವರು. ಹೆಣ್ಣ ಮಾತನ್ನು ಧಿಕ್ಕಾರ ಮಾಡಬೇಡದೀರಾ? ನೀನೇನನ್ನ ಸೋರ? ಜಗತ್ತಿನೊಳಗೆ ಸ್ತ್ರೀಯರನ್ನೆನಿಸಿದ ರತಿ ಬಿಡಿ ನಿನ್ನೆ ನೀತಿ. ಹೌದು. ಎಲೈ ಮಂಕುಮತೆ ಅಂತ ವ್ಯರ್ಥವಾದ ನುಡಿಗಳನ್ನು ನುಡಿದರೆ ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಡುವೆ. ಎಲೈ ಬಡ ನಡುವಿನ ಬಾಲೆ ಸುಂದರ
ನಾನು ಅವರ ಶರೀರದೊಳಗೆ ಸ್ಥಿರವಾಗಿ ನಿಲ್ಲಿಸಿದರೆ ಗಂಡುಗಲಿಗಳಾಗಿ ಬಾಳುವರು ಈ ಧರಣಿಗಳಿಗೆ. ಸುಂದರ, ನಾನು ನೆಲಸದೆತ್ತರ ಸಣ್ಣರಾಗಿ ಬಾಳುವರು ಈ ಭೂಮಂಡಲದೊಳಗೆ. ಈ ಖಂಡಿತವಾಗಿ ಪೇಳೋ ನಿನ್ನ ಚಂಡ ಮಾತುಗಳನ್ನು ಬಿಡು. ಎಲ ಈ ಬಂಡವನಿದ್ದ ಈ ಪುಂಡರಿಕಾಕ್ಷರ ಕೋರ ವೀರಮನ್ಮಥನಿಲ್ಲದಿದ್ದರೆ ಈ ಲೋಕದಲ್ಲಿ ಸ್ತ್ರೀಯರು ಕಾಮಬಾಯಾರು ದೇವು ಬಾಡಿನೊಂದು ಬರಲಿ ಈ ಭೂಮಿ ಮೇಲೆ ಸ್ಪಷ್ಟವಾಗಿ ಪೇಳುವೆ. ನಿನ್ನ ಕೆಟ್ಟ ಆಲೋಚನೆ ಬೆಟ್ಟ ನಿನ್ನ ಮನೋಹಿತದೆ ಈ ದೆಟ್ಟ ಪುರುಷರಿಗೆ ಪಟ್ಟದ ಆರೋಗ್ಯ ಮತ್ತೆ ನಿನಗೆ ಬಂದ ಸಂಕಟವನ್ನು ಪಾಲು ಮಾಡಿಕೊ. ಆಗೋ ಸುಂದರ, ಎನ್ನ ಸಾಹಸದ ಕೊಟ್ಟಿ ಎನ್ನ ಮರೆತ ಪಟ್ಟು ಪಡೆದುಕೊಂಡು ಆದಮ ವರ್ಷದ ತಪವೃಷ್ಠರ ಮಾಡುವುದಕ್ಕೆ ಕೆಟ್ಟತನದಿಂದ ಹೋಗಿರತಿ ಎಂಬ ಬಾರೆ ಎನ್ನ ಕರಳಿಗೆ ಕಾಂತೆ, ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ಗೆ ನೀನು ಬೆಲೆ ಕೊಡಲಿಲ್ಲ. ಸುಂದರೇ, ನನ್ನ ಮಾತನ್ನು ಧಿಕ್ಕಾರ ಮಾಡಿದೆ. ಸಹಜವಾಗಿ ಮಾಡುವ ಸುಂದರೇ. ಆದ ಕಾರಣ ನೀನು ಹೋಗುವ ಕಾರ್ಯ ಜಯವಾಗಲೆಂದು ನಿನ್ನ ಹೋಗುವ ಕಾರಣ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಇಷ್ಟದಂತಾಗಲಿ ಸುಂದರೇ. ಪೀಠವನ್ನು ಅಲಂಕರಿಸಿದ ಅಂತ ನಮ್ಮ ಗುಣವಂತ. ಏನಾಗಿರೋದು ಸುಂದರಿ? ಎಂತೆಂತವ್ರು ಹೆಂಗಿದ್ರು ಏನೇನಾದ್ರು ನನ್ನ ಕಣ್ಣು ನಿನ್ನ ಮೇಲೆ, ನಿನ್ನ ಕಣ್ಣು ನನ್ನ ಕಣ್ಣು ನಮ್ಮ ಮ್ಯಾಲೆ, ನನ್ನ ಮನಸ್ಸು ನಿನ್ನ ಮೇಲೆ, ನನ್ನ ಮನಸ್ಸು ನನ್ನ ಮೇಲೆ. ನಿನ್ನ ಇಷ್ಟದಂತೆ ಛೇದಾರ್ತಿಯನ್ನು ಮಾಡುವೆನು. ಮಾರುತಿಗೌಡ ಇವರು ಸುಜಾತಕ್ಕ ನೋಡ್ಕೊಂಡು ಕೊಡುತ್ತಾರೆ. ಕಾಣಿಕೆ ಕೊಟ್ಟಂತಹ ಕಲಾಭಿಮಾನಿಗಳಿಗೆ ನನ್ನ ಪೂರ್ವಕವಾದ ಧನ್ಯವಾದಗಳು.
ಅಯ್ಯ ಕಾಂತಿ, ನೀನು ಹೋಗುವ ಕರೆಗೆ ಯಾವಾಗಲಿಂದ ಜಯದಾರ್ತಿಯನ್ನು ಮಾಡಿರುವೆನು. ನೀನು ಹೋಗಿ ಜಯ ಶಾಲೆಗೆ ಬಾಕಂತ ನೀನೇ ಎಷ್ಟು ಮಹಾಬಲವಂತ. ನಿನ್ನ ಇಷ್ಟದಂತಾಗಲಿ ಸುಂದರಿ. ಈ ಸಾರಥ್ಯ ಗೋಮತಿ ಎನ್ನ ಸತಿಯಾದ ರತಿ ದೇವಿಯರಿಗೆ ಸಂತೋಷದಿಂದ ಮಂಗಳಾರತಿ ಬೆಳಗಿದೆ. ಹಾ ದ್ವಾರ ಮುಂಭಾಗದ ರಥವನ್ನು ತಂದೆಯಲ್ಲಿ ಸೋದಕ್ಕೆ ಶೃಂಗಾರ ಮಾಡಿಸಿ ಸಾರಥಿ ಮೇಲಕ್ಕಿನ ಸಾಕ್ಷ್ಯದ ನಡೆಸಾಕ್ಯತೆ. ಸುಂದರ, ಗಂಧಮಾನ ಪರ್ವತಕ್ಕೆ ಹೋಗುವುದಕ್ಕೆ ನರ್ಕ್ಯಭೂಷಣರಾಗಿ ಪಟ್ಟು ಪಿತಾಮರೊಟ್ಟು ನಟನ ನತ್ರಿಯಾಗಿ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿರುವ ಹೇಗೆ ಆಶಯ ಸುಂದರ. ಸುಂದರ, 1,000 ನಿನ್ನ ನಟನು ನಿನ್ನೆದುರಿಗೆ ತೋರು ಅನಂತರ ಹೋಗೋಣ ಬಿಂಬದಿ ಎನ್ನ ಮನೋಹರಿ. ಬಾಬಾರೋ ದೀರ ನೀ ನನ್ನ ಕೂರ ಒಲವಿಂದ ಬರಿಬಾರೋ ನಿನ್ನ ಜೋಡಿಯ ಬಾಳೆ ಇನಿಯ ನಿನ್ನ ಇಷ್ಟದಂತೆ ನಿನ್ನ ಮನಸ್ಸನ್ನು ವೃತ್ತೆಗೈದು ಸಂತೋಷಪಡಿಸಿರುವೆನು. ಕಾಂತ, ತಿಳಿದು ನೋಡು ಮಹಾಗುಣವಂತ. ಬಲ ಸುರನರ್ತಕ್ಕೆ ಶ್ರೇಷ್ಠರೆಂದೆನಿಸಿದ ಮೇಲಕ ನಿನ್ನ ನರ್ತನಂ ಕಂಡೆ ನಮಗೆ ಆನಂದವಾಯಿತು. ಎಲೆ ಪುಲ್ಲರತಿದೆ ಇನ್ನು ತರಬೇತಕ್ಕೆ ನಾನು ಅವರ ಶರೀರವನ್ನು ಭೇದಿಸುವೆ. ನೀನು ನಿನ್ನ ನಟನೆ ಯಾವ ನೀನು ನಿನ್ನ ನಟನಿಂದ ಮೂಡರು ಪ್ರೇಮದ ಬಾಧೆಗಳು ಬಂದಿದ್ದು ಚಂದ್ರಮುಖಿ ಪ್ರಾರಂಭಿಸಿದೆ. ನಿನ್ನೆಷ್ಟರಂತೆ ಹೋಗೋಣ ನಡಿಕಾಂತ ಮಹಾಗುಣವಂತ. ವೇದಕ್ಕೆ ವಸಂತ ರಾಜನಂಕರೇ ಚಂದ್ರನಂಬರ ಹೇಳು ಶೃಂಗಾವಳಿಯ ಬಿಲ್ಲುಗಳನ್ನು ತರುವಂತನಾಗು. ರಸದಾಳಿಯ ಕೊಪ್ಪಿನ ಧನಸ್ಸನ್ನ ಕಡಕಿದ ಹಾಗೆ ಮೇನಗೆ ನೀನು ಹಿಂಭಾಗದಲ್ಲಿ ನಿಂತಿರು. ಅಸ್ತಿನೇ ಚಿತ್ತಿನೇ ಚಿನ್ನಿನೇ ಅಸ್ತಿನೇ ಅಮ್ಮನ ವ್ಯಕ್ತಿಯರೇ ಕಂದಮಾನ ಪರ್ವತಕ್ಕೆ ನಡೆದಿ. ಕಸ್ತೂರಿ ಗಂಧವನ್ನು ಲೇಪಿಸಿಕೊಂಡು
ಕಂಡ ನಿಮ್ಮ ಕುಂಭ ಕುದಕ್ಕೆ ಮನ್ನ ಮಾರುತರು ಚೆಂದಾಗಿ ಬೀಸುವ ಈ ತಂಗಾಳಿಯನ್ನು ಸೂಸುತ್ತ ಕಡೆಗಣ್ಣಿನ ನೋಟದಿಂದ ನಾವು ಹೋಗುವ ಹಾದಿಯಲ್ಲಿ ಬರುವ ಆಟ ಯೋಗಿಗಳ ನಿಲ್ಲಿಸಿ ಕಾಮವನ್ನು ಸೃಷ್ಟಿಸಿ ಕಾಮದರ್ಶನಾಗಿ ಬರ್ರಿ. ಸಾರದೆ ನರನಾರಾಯಣಂತ ಭಂಗಪಡಿಸುವುದಕ್ಕೆ ಗಂಡಗಳಿಗಳ ಗಂಡ ವೀರ ಮನ್ಮಥ ಮಹಾವೀರನು ಹೋಗುವನೆಂದು ತಮ್ಮ ದೇವ ನಾರಾಯಣ ನರ